ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಡಿಸ್ಕಸ್ ಮಾಡೋದೇನು ಅಂತಂದರೆ ನಿಮ್ಮ ಸೆಕೆಂಡ್ PUC ಮ್ಯಾಥಮೆಟಿಕ್ಸಲ್ಲಿ ಫಸ್ಟ್ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ ನಿಮಗೆ ಟೋಟಲಿ 11 ಮಾರ್ಕ್ಸ್ ಬರುತ್ತೆ. ಸೊ ಫಸ್ಟ್ ಎಷ್ಟು ಮಾರ್ಕ್ಸ್ ಅಂತ ತಿಳ್ಕೊಳ್ಳೋಣ, ಅದನ್ನು ಬೇಸ್ ಮಾಡ್ಕೊಂಡು ಅದರೊಳಗಡೆ ಏನೇನು ಓದಬೇಕು ಅನ್ನೋದು ಆಮೇಲೆ ಹೇಳ್ತೀನಿ. ಟೋಟಲಿ 11 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ದಿಸ್ ಈಸ್ ಹೈಲಿ ಸಿಂಪಲ್ ಟಾಪಿಕ್. ಹೈಲಿ ಸಿಂಪಲ್ ಅಂದರೆ ಇದರಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಫಾರ್ಮುಲಾಸ್ ಆಗಲಿ ಅಥವಾ ಯಾವುದೇ ರೀತಿಯಾದಂತಹ ಸಿಂಪ್ಲಿಫಿಕೇಷನ್ ಏನೂ ಇಲ್ಲ. ಸುಮ್ಮನೆ ಕಾಮನ್ ಸೆನ್ಸ್ ಒಂದು ಉಪಯೋಗಿಸ್ಬಿಟ್ಟು ಆನ್ಸರ್ ಮಾಡ್ಬೋದು, ಆಯಿತಾ? ಸೊ ಈಗ ಈ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ 11 ಮಾರ್ಕ್ಸಲ್ಲಿ ನಿಮಗೆ ಯಾವ ಥರ ಬ್ರೇಕಪ್ ಕೊಡ್ತಾರೆ ಅಂದರೆ 1 ಮಾರ್ಕ್ ಕ್ವೆಶನ್ 1 ಬರುತ್ತೆ. ಸೊ 1 ಮಾರ್ಕ್ದು 1 ಕ್ವೆಶನ್ ಬರುತ್ತೆ. 2 ಮಾರ್ಕ್ಸ್ದು 1 ಕ್ವೆಶನ್ ಬರುತ್ತೆ. 3 ಮಾರ್ಕ್ಸ್ದು 1 ಕ್ವೆಶನ್ ಬರುತ್ತೆ. ಆಮೇಲೆ 5 ಮಾರ್ಕ್ಸ್ದು 1 ಕ್ವೆಶನ್ ಬರುತ್ತೆ. ಅಂದರೆ ಇದು ಪಾರ್ಟ್ ಎ ಇಂದ 1 ಕ್ವೆಶನು, ಪಾರ್ಟ್ ಬಿ ಇಂದ 1 ಕ್ವೆಶನು, ಪಾರ್ಟ್ ಸಿ ಇಂದ 1 ಕ್ವೆಶನು, ಪಾರ್ಟ್ ಡಿ ಇಂದ 1 ಕ್ವೆಶನು ಕ್ವೆಶನ್ ಪೇಪರಲ್ಲಿ, ಆಯಿತಾ? ನಾವು ಈಗ ನೀವು ಫೋಕಸ್ ಮಾಡಬೇಕಾಗಿರೋದು ಏನು ಅಂತಂದರೆ ಇದನ್ನು ಯಾವ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಈ ಪರ್ಟಿಕ್ಯುಲರ್ ಚಾಪ್ಟರ್ನ ತುಂಬ ಈಸಿ, ತುಂಬ ಕಷ್ಟ ಏನಲ್ಲ, ತುಂಬಾ ಈಸಿ. ಏನು ಅಂತಂದರೆ ಒಂದು ಸಲ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಈ ಚಾಪ್ಟರ್ನ ಆನ್ಸರ್ಸ್ ಬರೀಬೇಕು ಅಂತಂದರೆ ಒಬ್ಬರೊಬ್ಬರು ಒಂದೊಂದು ಥರ ಬರೀತಾರೆ. ಈಗ ನಾನು ಒಂಥರ ಬರೀತೀನಿ, ಇನ್ನೂ ಕೆಲವೊಬ್ಬರು ಒಂಥರ ಬರೀತಾರೆ, ಇನ್ನೂ ಕೆಲವೊಬ್ಬರು ಒಂಥರ ಬರೀತಾರೆ. ಬಟ್ ನೀವು ಯಾವುದಾದ್ರು ಒಂದು ಮೆಥಡ್ಗೆ ಸ್ಟಿಕ್ ಆನ್ ಆಗಿ ನಿಮಗೆ ಯಾವುದು ಈಸಿ ಅನಿಸುತ್ತೋ ಆ ಒಂದು ಪರ್ಟಿಕ್ಯುಲರ್ ಮೆಥಡ್ನ ಫಾಲೋ ಮಾಡಿ. ತುಂಬ ಮೆಥಡ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಫಸ್ಟು ರಿಲೇಷನ್ಸ್ ಅಂದರೆ ಏನು ಅಂತ ನೋಡೋಣ. ದೆನ್ ಸೆಕೆಂಡ್ ಪಾರ್ಟಲ್ಲಿ ಫಂಕ್ಷನ್ಸ್ ಬರುತ್ತೆ, ಅದಾದಮೇಲೆ ಬೈನರಿ ಆಪ್ರೇಷನ್ಸ್ ಬರುತ್ತೆ. ಫಸ್ಟ್ ರಿಲೇಷನ್ಸ್ ಅಂದರೆ ಏನು? ರಿಲೇಷನ್ಸ್ ಅಂತಂದರೆ ನಾರ್ಮಲ್ ನಮ್ಮ ಮನೆಯಲ್ಲಿ ಯಾವ ಥರ ರಿಲೇಷನ್ಸ್ ಇರುತ್ತೆ ಅದನ್ನ ನಾವು ಇಂಗ್ಲೀಷಲ್ಲಿ ಫಾರ್ ಎಕ್ಸಾಂಪಲ್ ಕಿನ್ಶಿಪ್ ಅಂತ ಕರಿತೀವಿ, ಆಯಿತಾ? ಕಿನ್ಶಿಪ್ ಅಂತ ಕರೀತಾರೆ. ಅಂದರೆ ಈಗ ನಾವು ಮಾವ ಅಂತೀವಿ, ಚಿಕ್ಕಪ್ಪ ಅಂತೀವಿ, ದೊಡ್ಡಪ್ಪ ಅಂತೀವಿ, ಸೋದರ ಮಾವ ಅಂತೀವಿ, ಅಳಿಯ ಅಂತೀವಿ, ಸೊಸೆ ಅಂತೀವಿ, ಅತ್ತಿಗೆ ಅಂತೀವಿ, ಕರೆಕ್ಟ್ ತಾನೆ? ಸೊ ವಿ ಆರ್ ಗೋಯಿಂಗ್ ಟು ಡಿಫೈನ್ n ನಂಬರ್ ಆಫ್ ರಿಲೇಷನ್ಸ್ ವಿದಿನ್ ಅವರ್ ಫ್ಯಾಮಿಲಿ. ಸೊ ಈಗ ನಮಗೆ ಒಂದು ಫ್ಯಾಮಿಲಿ ಅನ್ನೋದು ಇರುತ್ತೆ, ಕರೆಕ್ಟ್ ಅಲ್ವಾ? ಈ ಫ್ಯಾಮಿಲಿ ಒಳಗಡೆ ಏನಿರ್ತಾರೆ? ಮೆಂಬರ್ಸ್ ಇರ್ತಾರೆ, ರೈಟ್? ಸೊ ಫ್ಯಾಮಿಲಿ ಒಳಗಡೆ ಮೆಂಬರ್ಸ್ ಇರ್ತಾರೆ. ಆ್ಯಂಡ್ among these members we are going to define something called as what? Relations. ಸೊ ಸೇಮ್ ಥಿಂಗ್ ಮ್ಯಾಥ್ಸಲ್ಲೂ ಅಷ್ಟೇ. ಇದು ನಾವು ನಾರ್ಮಲ್ ಆಗಿ ಡೇ ಟು ಡೇ ಲೈಫಲ್ಲಿ ರಿಲೇಷನ್ ಅಂದರೆ ಏನಂತ ಮೀನಿಂಗ್ ಇಟ್ಕೊಂಡಿರ್ತೀವೋ ಸೇಮ್ ಮೀನಿಂಗೇ ಇಲ್ಲೂ ಕೂಡ ಇದೆ. ಸೊ ನಾವು ರಿಲೇಷನ್ಸ್ನ ಡಿಫೈನ್ ಮಾಡಬೇಕು ಅಂತಂದರೆ ವಿ ನೀಡ್ ಮೆಂಬರ್ಸ್. ಆ ಮೆಂಬರ್ಸ್ ಎಲ್ಲಿರ್ತಾರೆ? ಫ್ಯಾಮಿಲಿ ಒಳಗಡೆ ಇರ್ತಾರೆ. ಆ ಮೆಂಬರ್ಸ್ಗೆ ಒಬ್ರಿಗೊಬ್ರಿಗೂ ಒಂದೊಂದು ರಿಲೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೂ ನಿಮ್ಮ ತಮ್ಮನಿಗೆ ಬ್ರದರ್, ನಿಮಗೂ ನಿಮ್ಮ ತಂಗಿಗೂ ಸಿಸ್ಟರ್, ನಿಮಗೂ ನಿಮ್ಮ ಅಪ್ಪಗೂ ಫಾದರ್, ನಿಮಗೂ ನಿಮ್ಮ ಅಮ್ಮಗೂ ಮದರ್, ಕರೆಕ್ಟ್ ಅಲ್ವ? ಈ ಥರ ಸರ್ಟೈನ್ ರಿಲೇಷನ್ಸ್ನ ಡಿಫೈನ್ ಮಾಡ್ತೀವಿ. ರಿಲೇಷನ್ಸ್ನ ಎಲ್ಲಿ ಡಿಫೈನ್ ಮಾಡ್ತೀರಾ? ವಿದಿನ್ ದ ಫ್ಯಾಮಿಲಿ. ಯು ಆರ್ ಗೋಯಿಂಗ್ ಟು ಡಿಫೈನ್ ದ ರಿಲೇಷನ್ಸ್ ವಿದಿನ್ ದಿ ಫ್ಯಾಮಿಲಿ. ಸಿಮಿಲರ್ಲಿ ಮ್ಯಾಥಮೆಟಿಕ್ಸಲ್ಲಿ ನಾವು ಯಾವುದೇ ಒಂದು ರಿಲೇಷನ್ಶಿಪ್ನ ಡಿಫೈನ್ ಮಾಡಬೇಕು ಅಂತಂದ್ರೂ ಆ ರಿಲೇಷನ್ನ ನಾವು ಒಂದು ಸೆಟ್ಟಿಂದ ತೊಗೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ A = 1 2 ಅಂದ್ಕೊಳ್ಳೋಣ. ಇದು ಒಂದು ಸೆಟ್ A, ಅಥವಾ ಇದು ಒಂದು ಫ್ಯಾಮಿಲಿ. ಇಲ್ಲೊಂದು ಫ್ಯಾಮಿಲಿ ಇದೆ. ಈಗ B = ಅಗೇನ್ 1 2 ಅಂತ ತೊಗೊಳ್ತೀನಿ ಅಂದ್ಕೊಳ್ಳಿ, ಅಥವಾ 1 2 3 ಅಂತ ತೊಗೊಳ್ತೀನಿ, ಸರಿನಾ? ಸೊ ಈಗ ಇದು ಒಂದು ಫ್ಯಾಮಿಲಿ, ಇದು ಒಂದು ಫ್ಯಾಮಿಲಿ ಅಂದ್ಕೊಳ್ಳಿ. ಇದು ಒಂದು ಸೆಟ್ಟು, ಇದು ಒಂದು ಸೆಟ್ಟು. ಇವಾಗ ನಾವೇನು ಮಾಡಬೇಕು? ಈ ಫ್ಯಾಮಿಲಿಯಿಂದ ಈ ಫ್ಯಾಮಿಲಿಗಿರೋ ಆಲ್ ಪಾಸಿಬಲ್ ರಿಲೇಷನ್ಸ್ನ ಹುಡುಕಬೇಕು. ಎಷ್ಟು ಪಾಸಿಬಲ್ ರಿಲೇಷನ್ಸ್ ಇರುತ್ತೆ? 2 ಫ್ಯಾಮಿಲೀಸ್ ಇರುತ್ತೆ ಅಂತಂದರೆ ಅದರಲ್ಲಿರೋರು ನಿಮಗೆ ಲೈಕ್ ಈ ಫ್ಯಾಮಿಲಿಯಲ್ಲಿರೋರು ನಿಮಗೆ ಅಜ್ಜಿ ಆಗಿರ್ಬೋದು, ಬಟ್ ಅದೇ ಅಜ್ಜಿಗೆ ನಿಮ್ಮಮ್ಮ ಮಗಳಾಗಿರ್ಬೋದು, ನಿಮಗೆ ಅವರು ತಾಯಿ ಆಗಿರ್ಬೋದು. ಮೀನ್ಸ್ ದೆರ್ ಆರ್ n ನಂಬರ್ ಆಫ್ ಪಾಸಿಬಲ್ ರಿಲೇಷನ್ಸ್, ಕರೆಕ್ಟ್ ಅಲ್ವಾ? ಎಷ್ಟು ಪಾಸಿಬಲ್ ರಿಲೇಷನ್ಸ್ ಇರುತ್ತೆ ಅಂತಂದರೆ ದಟ್ ಈಸ್ A × B. ಕಾರ್ಟೀಷಿಯನ್ ಪ್ರಾಡಕ್ಟ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಫ್ಯಾಮಿಲಿನಲ್ಲಿ ಅಪ್ಪ ಅಮ್ಮ ನೀವು 3 ಜನ ಅಂದ್ಕೊಳ್ಳಿ. ಇನ್ನೊಂದು ಫ್ಯಾಮಿಲಿನಲ್ಲೂ ಅವರು ತಾತ ಅಜ್ಜಿ ಮಾವ ಇರ್ತಾರೆ ಅಂದ್ಕೊಳ್ಳಿ. ನಿಮಗೂ ಅವ್ರಿಗೂ ಎಷ್ಟು ರಿಲೇಷನ್ಸ್ ಪಾಸಿಬಲ್ ಇದೆ? ನೀವು ಅವ್ರನ್ನ ಮಾವ ಅಂತ ಕರಿಬೋದು, ನಿಮ್ಮಮ್ಮ ಅವ್ರನ್ನ ತಮ್ಮ ಅಂತ ಕರಿಬೋದು, ನಿಮ್ಮ ಅಪ್ಪಗೆ ಅವ್ರ ಬಾಮೈದ ಆಗಿರ್ಬೋದು, ನಿಮ್ಮಮ್ಮಗೆ ಅವ್ರ ಅಜ್ಜಿ ಆಗಿರ್ತಾರೆ, ನಿಮ್ಮ ಅಪ್ಪಗೆ ಅವರು ಸೇಮ್ ಪರ್ಸನ್ ಅತ್ತೆ ಆಗಿರ್ತಾರೆ,
ಕರೆಕ್ಟ್ ಅಲ್ವಾ? ಅಂದರೆ ವಿ ಕ್ಯಾನ್ ಡಿಫೈನ್ ಎನ್ ನಂಬರ್ ಆಫ್ ರಿಲೇಷನ್ಸ್. ಹೌ ಮೆನಿ ರಿಲೇಷನ್ಸ್ ವಿ ಕ್ಯಾನ್ ಡಿಫೈನ್, ಅಥವಾ ಎಷ್ಟು ಟೋಟಲ್ ರಿಲೇಷನ್ಸ್ ಇರುತ್ತೆ ಅಂತಂದರೆ ದಟ್ ಈಸ್ ಎ ಕ್ರಾಸ್ ಬಿ. ಈ ಎ ಕ್ರಾಸ್ ಬಿನ ಮಾಡಿದಾಗ ನಮಗೇನು ಬರುತ್ತೆ ನೋಡಿ, ಫಸ್ಟು 1, 1, 1, 2, 1, 2, ಅದೇ ಥರ 1, 3, ಆಯಿತಾ? ನೆಕ್ಸ್ಟು 2, 1, ಆಮೇಲೆ 2, 2, ದೆನ್ 2, 3. ಸರಿನಾ? ಇಷ್ಟು ಪಾಸಿಬಲ್ ರಿಲೇಷನ್ಸ್ ಇದೆ. ಎಷ್ಟಿದೆ? 1, 2, 3, 4, 5, 6 ಪಾಸಿಬಲ್ ರಿಲೇಷನ್ಸ್ ಇದೆ. ಆಯಿತಾ? ಅಂದರೆ ನಾವು ಎಷ್ಟು ರಿಲೇಷನ್ಸ್ನ ಡಿಫೈನ್ ಮಾಡ್ಬೋದು ಫ್ರಮ್ ದಿಸ್ ಫ್ಯಾಮಿಲಿ ಟು ದಿಸ್ ಫ್ಯಾಮಿಲಿ ಅಂದರೆ 6 ಪಾಸಿಬಲ್ ರಿಲೇಷನ್ಸ್ ಇರುತ್ತೆ. ಆಯಿತಾ? 1ಇಂದ 1ಗೆ, 1ಇಂದ 2ಗೆ, 1ಇಂದ 3ಗೆ, 2ಇಂದ 1ಗೆ, 2ಇಂದ 2ಗೆ, 2ಇಂದ 3ಗೆ. ಈ ಫ್ಯಾಮಿಲಿನಲ್ಲಿ 2 ಮೆಂಬರ್ಸ್ ಇದ್ದಾರೆ, ಈ ಫ್ಯಾಮಿಲಿನಲ್ಲಿ 3 ಮೆಂಬರ್ಸ್ ಇರ್ತಾರೆ. ನಾವೇನಂತ ಕರಿತೀವಿ? ಅವುಗಳನ್ನು ಎಲಿಮೆಂಟ್ಸ್ ಅಂತ ಕರಿತೀವಿ. ಕ್ಲಿಯರ್? ಸೊ ನಾನೇನು ಬರಿಬೋದು ಅಂದರೆ ರಿಲೇಷನ್ನ ಆರ್ ಅಂತ ಇಂಡಿಕೇಟ್ ಮಾಡ್ತೀವಿ. ನಾವು ಯಾವುದೇ ರಿಲೇಷನ್ ತೊಗೊಳ್ಳಿ, ದ್ಯಾಟ್ ರಿಲೇಷನ್ ಈಸ್ ಅ ಸಬ್ಸೆಟ್ ಆರ್ ಈಕ್ವಲ್ ಟು ಎ ಕ್ರಾಸ್ ಬಿ. ನೆನಪಿಟ್ಕೊಂಡಿರಬೇಕಾಗಿರೋ ಅಂಶ. ಸೊ ಎಷ್ಟು ಪಾಸಿಬಲ್ ರಿಲೇಷನ್ಸ್ ಇರುತ್ತೆ ಅಂತಂದರೆ ದ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್, ಈ ಫ್ಯಾಮಿಲಿಯಿಂದ ಈ ಫ್ಯಾಮಿಲಿಗೆ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಎಷ್ಟಿರುತ್ತೆ ಅಂದರೆ ದಟ್ ಕ್ಯಾನ್ ಬಿ ಈಕ್ವಲ್ ಟು ಎ ಕ್ರಾಸ್ ಬಿ ಆರ್ ಇಟ್ ಈಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಅರ್ಥ ಏನು ಅಂದರೆ ಆ ರಿಲೇಷನ್ಸು ಯಾವುದ್ರಲ್ಲಿ ಇರಬೇಕು ಅಂತಂದರೆ ನಮ್ಮ ಎ ಕ್ರಾಸ್ ಬಿನಲ್ಲಿ ಇರಬೇಕು. ಇದರಲ್ಲಿ ಇಲ್ಲ ಅಂತಂದರೆ ಆ ರಿಲೇಷನ್ ಇರಲ್ಲ. ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಅಂತಂದರೆ ನಮ್ಮ ರಿಲೇಷನ್ಸು ಇದು ಎಲ್ಲನೂ ಆಗಬೇಕು ಅಂತಿಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು 2 ತೊಗೋಬೋದು. ಫಾರ್ ಎಕ್ಸಾಂಪಲ್ 1, 3, 2, 1 ಇವೆರಡನ್ನೇ ತೊಗೋಬೋದು. ಇವೆರಡು ಎ ಕ್ರಾಸ್ ಬಿನಲ್ಲಿದೆ ಅಂದರೆ ಇವೆರಡು ಈ ಫ್ಯಾಮಿಲಿನಲ್ಲಿ ಎಕ್ಸಿಸ್ಟಿಂಗ್ ಇದೆ, ದೇರ್ಫೋರ್ ನಮ್ಮ ರಿಲೇಷನ್ ಇರುತ್ತೆ ಅಂತ. ನೋಡಿ, ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಒಂದು ರಿಲೇಷನ್ ಅಂತಂದರೆ ಕಾಮನ್ ಮೀನಿಂಗೇ, ನಮ್ಮ ಡೇ ಟು ಡೇ ಲೈಫಲ್ಲಿರೋ ಮೀನಿಂಗೇನೆ, ಬೇರೆ ಏನೂ ಅಲ್ಲ. ಸಪೋಸ್ ನಮ್ಮ ಹತ್ರ ಓನ್ಲಿ 1 ಸೆಟ್ ಇರುತ್ತೆ ಅಂದ್ಕೊಳ್ಳಿ. ನಾವು ಫಾರ್ ಎಕ್ಸಾಂಪಲ್ ಎ ಈಸ್ ಈಕ್ವಲ್ ಟು 1, 2, 3. ಸರಿನಾ? ಇದರಲ್ಲಿ ನಮಗೆ ಟೋಟಲ್ ಎಷ್ಟು ಪಾಸಿಬಲ್ ರಿಲೇಷನ್ಸ್ ಬರುತ್ತೆ ಅಂದರೆ ಸೆಟ್ ಎ ಇದೆಯಲ್ಲ, ಇದನ್ನು ಇದ್ರ ಜೊತೆಗೆ ನೀವು ಏನು ಮಾಡ್ಬೋದು? ಕಾರ್ಟಿಷಿಯನ್ ಪ್ರಾಡಕ್ಟ್. ಸೊ ನೋಡಿ, ಈಗ ನಮಗೇನಿದೆ, ಈಗ ಒಂದೇ ಸೆಟ್ ಕೊಟ್ಟಿದ್ದಾರಲ್ವ, ಒಂದೇ ಫ್ಯಾಮಿಲಿ ಕೊಟ್ಟಿದ್ದಾರೆ. ಒಂದೇ ಫ್ಯಾಮಿಲಿ ಒಳಗಡೆ ರಿಲೇಷನ್ಸ್ ಇರಲ್ವಪ್ಪ? ನೀವೇ ಯೋಚನೆ ಮಾಡಿ. ಒಂದೇ ಫ್ಯಾಮಿಲಿ ಒಳಗಡೆ ರಿಲೇಷನ್ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು, ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮ ತಂಗಿ, ನಿಮ್ಮಪ್ಪಗೂ ನಿಮ್ಮಮ್ಮಗೂ ಹಸ್ಬೆಂಡ್ ಆ್ಯಂಡ್ ವೈಫ್. ನಿಮ್ಮಪ್ಪ ಕಡೆಯಿಂದ ನೋಡಿದ್ರೆ ವೈಫು, ನಿಮ್ಮಮ್ಮ ಕಡೆಯಿಂದ ನೋಡಿದ್ರೆ ಹಸ್ಬೆಂಡು, ನಿಮಗೂ ನಿಮ್ಮ ತಂಗಿಗೂ ನಿಮ್ಮ ಕಡೆಯಿಂದ ನೋಡಿದ್ರೆ ಸಿಸ್ಟರು, ನಿಮ್ಮ ತಂಗಿ ಕಡೆಯಿಂದ ನೋಡಿದ್ರೆ ಬ್ರದರು, ನಿಮ್ಮ ಅಪ್ಪಗೂ ನಿಮಗೂ. ಸೊ ಒಬ್ವಿಯಸ್ಲಿ ವಿ ಕ್ಯಾನ್ ಡಿಫೈನ್ ಆರ್ ರಿಲೇಷನ್ಸ್ ವಿದಿನ್ ಅ ಫ್ಯಾಮಿಲಿ. ಕರೆಕ್ಟ್ ತಾನೇ? ಯೋಚನೆ ಮಾಡಿ. ಸರ್, ಇಲ್ಲೇ ನೀವು ರಿಲೇಷನ್ಸ್ ಮಾಡಬೇಕಂದ್ರೆ 2 ಫ್ಯಾಮಿಲಿ ಬೇಕಂದರೆ ಇಲ್ಲ, ನಾವು ರಿಲೇಷನ್ಸ್ ಮಾಡಬೇಕಂದ್ರೆ ಒಂದೇ ಫ್ಯಾಮಿಲಿ ಸಾಕು. ಅವಾಗ ಏನು ಮಾಡಬೇಕು? ಒಂದೇ ಫ್ಯಾಮಿಲಿನ ಅದೇ ಫ್ಯಾಮಿಲಿ ಜೊತೆಗೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡಿ ನಮಗೇನು ಸಿಗುತ್ತೆ? ಒಟ್ಟು ಎಷ್ಟು ಪಾಸಿಬಲ್ ರಿಲೇಷನ್ಸ್ ಆಗುತ್ತೋ ಅಷ್ಟು ಸಿಗುತ್ತೆ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಏನು ಬರುತ್ತೆ? ಇಲ್ಲಿ 1, 2, 3 ಅಂದರೆ ಇನ್ನೊಂದು ಎ ಅಂದರೆ ಏನಿರುತ್ತೆ? 1, 2, 3ನೇ ಇರುತ್ತಲ್ವಾ? ಸೊ 1, 2, 3 ಮಾಡಿ. ಈಗ 1, 1, ಆಮೇಲೆ 1, 2 got 1, 3, then 2, 1, 2, 2, then 2, 3, then 3, 1, 3, 2, 3, 3. ಎಷ್ಟು ಪಾಸಿಬಲ್ ರಿಲೇಷನ್ಸ್ ಇದೆ ಅಂತಂದರೆ ನೀವು ಕ್ಯಾನ್ ಜಸ್ಟ್ ಅಬ್ಸರ್ವ್ ಮಾಡಿ. ಇವಾಗ 1, 2, 3, 4, 5, 6, 7, 8, 9 ಪಾಸಿಬಲ್ ರಿಲೇಷನ್ಸ್ ಇದೆ. ಕ್ಲಿಯರಾ? ಹೌ ಮೆನಿ? 9 ಪಾಸಿಬಲ್ ರಿಲೇಷನ್ಸ್. ಸರಿನಾ? ಸೊ ಇವಾಗ ನಿಮಗೆ ಇಲ್ಲಿ 1, 2, 3, 4, 5, 6, 7, 8, 9 ಪಾಸಿಬಲ್ ರಿಲೇಷನ್ಸ್ ಇದೆ. 9 ಪಾಸಿಬಲ್ ರಿಲೇಷನ್ಸ್ ವಿದಿನ್ ವಿಚ್ ಫ್ಯಾಮಿಲಿ? ವಿದಿನ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಫ್ಯಾಮಿಲಿ. ಆದರೆ ನಾವು ಎಷ್ಟು ರಿಲೇಷನ್ಸ್ನ ಆದರೂ ತೊಗೋಬೋದು. ಇದರಲ್ಲಿ ನಾನು ಒಂದೇ ರಿಲೇಷನ್ ಇದೊಂದು ರಿಲೇಷನ್ನು. ಐ ಕ್ಯಾನ್ ಟ್ಯಾಕ್ ಓನ್ಲಿ ಒನ್. ಇಫ್ ಐ ಡೋಂಟ್ ವಿಶ್, ಐ ವಾಂಟ್ ಟು ಎನಿಥಿಂಗ್,
ಇವನ್ ಐ ಕ್ಯಾನ್ ಟೇಕ್ ಎವ್ರಿಥಿಂಗ್. ಅರ್ಥ ಆಗ್ತಿದೆಯಾ? ನನಗೆ ಬೇಕು ಅಂದರೆ ಒಂದೇ ತೊಗೋತೀನಿ, ಇಲ್ಲಾಂದರೆ ತೊಗೊಳ್ಳೋದೇ ಇಲ್ಲ, ಬೇಕು ಅಂದರೆ ಎಲ್ಲನೂ ತೊಗೊಳ್ತೀನಿ. ಅರ್ಥ ಆಯ್ತಾ? ಸೊ ನಾವು ಯಾವುದೇ ರಿಲೇಷನ್ನ ತೊಗೋಬೇಕು ಅಂತಂದ್ರೂ ಆ ರಿಲೇಷನ್ ಎಲ್ಲಿರಬೇಕು? A ಕ್ರಾಸ್ A ಒಳಗಡೆ ಇರಬೇಕು. ಸರಿನಾ? ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಕ್ಲಿಯರ್? ಆಮೇಲೆ ಇಲ್ಲಿರೋ ಪ್ರತಿಯೊಂದು ಇದಕ್ಕೂ ಕೂಡ ಇದಕ್ಕೆ ಏನಂತ ಕರೀತಾರೆ ಅಂತಂದರೆ ಆರ್ಡರ್ಡ್ ಪೇರ್ ಅಂತ ಕರೀತಾರೆ. ಆರ್ಡರ್ಡ್ ಪೇರ್. ಸೊ ಕಳೀರಿ, ಮ್ಯಾಥಮೆಟಿಕ್ಸ್ ಲ್ಯಾಂಗ್ವೇಜ್ ಕಲಿಬೇಕು. ಸರಿನಾ? ಆರ್ಡರ್ಡ್ ಪೇರ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಏನಕ್ಕೆ ಇದೊಂದು ಪರ್ಟಿಕ್ಯುಲರ್ ಆರ್ಡರಲ್ಲಿ ಇರುತ್ತೆ ಅಂತಂದರೆ ನಾವಿಲ್ಲಿ ಫಸ್ಟ್ ಬರಿತೀವಲ್ವ, ಈ ಫಸ್ಟಲ್ಲಿ ಏನು ಬರೆದಿರ್ತೀವೋ ಇದನ್ನು ಯಾವಾಗಲೂ ಕೂಡ ಫಸ್ಟ್ ಸೆಟ್ಟಿಂದನೇ ತೊಗೊಂಡಿರ್ತೀವಿ, ಅಂದರೆ ಫಸ್ಟ್ ಫ್ಯಾಮಿಲಿ ಮೆಂಬರ್. ಸೊ ದ ಫಸ್ಟ್ ಪರ್ಸನ್ ಇಯರ್ 1, 1, 1, 2, 1, 3, whoever it might be, that will represent always the first family. ಇನ್ ಕೇಸ್ ಇಲ್ಲಿ ತೊಗೊಳ್ಳಿ, ಈಗ ಇಲ್ಲಿ 1 ಇದೆ. ಸೊ ದಿಸ್ 1 represents A, this 1 represents A. ಆಮೇಲೆ ದಿಸ್ 1 ಆಲ್ಸೋ ರೆಪ್ರೆಸೆಂಟ್ಸ್ A. ಈಗ 2 represents B, 2 represents B, 2 represents B. ಇಲ್ಲಿ ಫಸ್ಟ್ ಏನಿದೆ, ಫಸ್ಟ್ ಏನು ಬರಿತೀವೋ ದಟ್ ಆಲ್ವೇಸ್ ರೆಪ್ರೆಸೆಂಟ್ಸ್ ದ ಫಸ್ಟ್ ಸೆಟ್, ಆರ್ ಇನ್ ಅದರ್ ವರ್ಡ್ಸ್ ಫಸ್ಟ್ ಫ್ಯಾಮಿಲಿ. ದ ಸೆಕೆಂಡ್ ಒನ್, ನಾವು ಸೆಕೆಂಡ್ ಒನ್ ಏನು ಬರಿತೀವಿ ಇಲ್ಲಿ 1, 2, 3, 1, 2, ದೇ ರೆಪ್ರೆಸೆಂಟ್ಸ್ ದ ಸೆಕೆಂಡ್ ಫ್ಯಾಮಿಲಿ. ಅಂದರೆ ಒಂದು ಆರ್ಡರಲ್ಲೇ ಬರೀಬೇಕು. ಫಸ್ಟು ನೀವು A ಕ್ರಾಸ್ B ಮಾಡ್ತೀನಿ ಅಂತಂದರೆ ಫಸ್ಟ್ ಬರೆಯೋದು ಯಾವಾಗಲೂ ಸೆಟ್ ಎ ಇಂದ ತೊಗೊಂಡಿರ್ತೀವಿ, ಸೆಕೆಂಡ್ ಬರೆಯೋದು ಯಾವಾಗಲೂ ಕೂಡ ಬಿ ಇಂದ ಬರೀತೀರಾ. ಕ್ಲಿಯರಾ? ಸೊ ಹೋಪ್ ಯು ಆರ್ ಗೆಟಿಂಗ್ ನಾವು. ರಿಲೇಷನ್ಸ್ ಅಂದರೆ ಫಸ್ಟು ನಿಮಗೆ ಆರ್ಡರ್ಡ್ ಪೇರ್ ಮಾಡೋಕ್ಕೆ ಬರಬೇಕು. ಆರ್ಡರ್ಡ್ ಪೇರ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡೋಕ್ಕೆ ಬರಬೇಕು. ಕಾರ್ಟಿಷಿಯನ್ ಪ್ರಾಡಕ್ಟ್ ಸಿಂಪಲ್ ಹೇಳ್ಕೊಟ್ಟೆ ಈಗ, ಕರೆಕ್ಟ್ ಅಲ್ವಾ? ನಿಮಗೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ರಿಲೇಷನ್ಸ್ ಎಲ್ಲಿಂದ ಅರ್ಥ ಆಗುತ್ತೆ? ಕ್ಲಿಯರ್? ಕಾರ್ಟಿಷಿಯನ್ ಪ್ರಾಡಕ್ಟ್ ಏನಕ್ಕೆ ಮಾಡಬೇಕು ಅಂದರೆ ಆ ಕಾರ್ಟಿಷಿಯನ್ ಪ್ರಾಡಕ್ಟಲ್ಲಿ ಇರೋದು ಏನು ಇಂಡಿಕೇಟ್ ಮಾಡುತ್ತೆ? ಆಲ್ ಪಾಸಿಬಲ್ ರಿಲೇಷನ್ಸ್. ಆಮೇಲೆ ಕ್ಲಿಯರ್? ಸರಿನಾ? ಡನ್. ನೆಕ್ಸ್ಟು ಈಗ ನೋಡಿ, ಟೈಪ್ಸ್ ಆಫ್ ರಿಲೇಷನ್ಸ್ ನೋಡೋಣ. ಯಾವುದು? ಟೈಪ್ಸ್ ಆಫ್ ರಿಲೇಷನ್ಸ್. ಸೊ ಅದರಲ್ಲಿ ಫಸ್ಟ್ ಒನ್ ಬರೋದು ನಿಮಗೆ ರಿಫ್ಲೆಕ್ಸಿವ್ ರಿಲೇಷನ್ ಅಂತ. ಯಾವುದು? ರಿಫ್ಲೆಕ್ಸಿವ್. ನೋಡಿ, ರಿಫ್ಲೆಕ್ಸಿವ್ ಅಂತಂದರೆ ಏನು? ಸಿಂಪಲ್ ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಳ್ಳಿ. ರಿಫ್ಲೆಕ್ಸ್ ಅಂತಂದರೆ ಏನಪ್ಪ? ಈಗ ಫಾರ್ ಎಕ್ಸಾಂಪಲ್ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ರಿಫ್ಲೆಕ್ಟ್ ಅಂದರೆ ಏನು? ಈಗ ನೀವು ನಿಮ್ಮನ್ನು ಮಿರರಲ್ಲಿ ನೋಡ್ಕೊಂಡಂಗೆ, ನೀವು ನಿಮ್ಮನ್ನ ಮಿರರಲ್ಲಿ ನೋಡ್ಕೊಂಡ್ರೆ ಏನಿರುತ್ತೆ? ನೀವು ಮಿರರಲ್ಲಿ ಯಾರು ಇರ್ತಾರೆ? ನೀವೇ ಇರ್ತೀರಾ, ಕರೆಕ್ಟ್ ತಾನೆ? ಸೊ ನಮ್ಮ ಒಂದು ಇಮೇಜು ಮಿರರಲ್ಲಿರುತ್ತೆ. ಸೊ ಮೀ ಆ್ಯಂಡ್ ಮೈ ಇಮೇಜ್ ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ಅಂದರೆ ಏನರ್ಥ? ಎರಡೂ ಒಂದೇ ಇರಬೇಕು. ಎರಡೂ ಒಂದೇ ಇರಬೇಕು ಅಂದರೆ ಅರ್ಥ ಏನು? ನಮಗೆ ನಾವು ಆರ್ಡರ್ ಪೇರ್ ಬರಿತೀವಲ್ವಾ, ಈ ಆರ್ಡರ್ ಪೇರ್ ಬರೀಬೇಕು ಅಂತಂದರೆ ನಾನು ಹೆಂಗೆ ಬರಿತೀನಿ ಅಂತಂದರೆ ಫಾರ್ ಆಲ್ A, A ಬಿಲಾಂಗ್ಸ್ ಟು R ಆ್ಯಂಡ್ A ಬಿಲಾಂಗ್ಸ್ ಟು A ಅಂತ ಬರಿತೀನಿ. ಮೀನಿಂಗ್ ಹೇಳ್ತೀನಿ ನೋಡಿ ಈಗ. ಸೊ ರಿಫ್ಲೆಕ್ಸಿವ್ ಅಂತಂದರೆ ಏನು ಗೊತ್ತಾ? ಅಥವಾ ರಿಫ್ಲೆಕ್ಸಿವ್ ಅಂತಂದರೆ ಇಲ್ಲೇನಿದೆಯೋ ಇಲ್ಲೂ ಕೂಡ ಅದೇ ಇರಬೇಕು. ಇದು ಡೊಮೈನ್ ಅಂತಾರೆ, ಇದನ್ನು ಕೋಡೊಮೈನ್ ಅಂತಾರೆ. ದಟ್ ವಿಲ್ ಡಿಸ್ಕಸ್ ಇನ್ ಫ್ಯೂಚರ್. ಈಗ ನೋಡಿ, ಇಲ್ಲೇನಿರುತ್ತೋ ಇಲ್ಲೂ ಕೂಡ ಅದೇ ಇರಬೇಕು. ಆವಾಗ ಅದನ್ನೇನಂತ ಕರಿತೀವಿ? ರಿಫ್ಲೆಕ್ಸಿವ್ ಅಂತ ಕರಿತೀವಿ. ಸಿ ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಾನು ಸೆಟ್ ಎ ತೊಗೊಳ್ತೀನಿ 1, 2, 3 ಆಯಿತಾ? ಇದರಲ್ಲಿ ನಾನು ಒಂದು ರಿಲೇಷನ್ ತೊಗೊಳ್ತೀನಿ. ನೋಡಿ, ಇದು ಒಂದು ಫ್ಯಾಮಿಲಿ, ನೆನ್ಪಿಟ್ಕೊಳ್ಳಿ, ಒಂದು ಫ್ಯಾಮಿಲಿ. ಈ ಫ್ಯಾಮಿಲಿ ಒಳಗಡೆ ಎಷ್ಟು ಪಾಸಿಬಲ್ ರಿಲೇಷನ್ಸ್ ಇರುತ್ತೆ? ಎಸ್, ಗುಡ್. A ಕ್ರಾಸ್ A ಮಾಡಿ, ಅಂದರೆ 1, 1, 1, 2, 1, 3, 2, 1, 2, 2 ಎಕ್ಸೆಟ್ರಾ. ಕರೆಕ್ಟ್ ಅಲ್ಲ? ಹೌ ಮೆನಿ ಪಾಸಿಬಲ್ ರಿಲೇಷನ್ಸ್ ಆರ್ ದೇರ್? ಫಾರ್ ದ್ಯಾಟ್ ಯು ನೀಡ್ ಟು ಟೇಕ್ A ಕ್ರಾಸ್ A. ಕರೆಕ್ಟಾ? ಅಮಂಗ್ ದೀಸ್ ಐ ಆಮ್ ಗೋಯಿಂಗ್ ಟು ಟೇಕ್ ಒನ್ ಪರ್ಟಿಕ್ಯುಲರ್ ರಿಲೇಷನ್. ಆ ಒನ್ ಪರ್ಟಿಕ್ಯುಲರ್ ರಿಲೇಷನ್ ಯಾವುದು ಅಂತಂದರೆ 1, 1, 2, 2, 3, 3. ಸರಿನಾ? ಸೊ ಇವಾಗ ನಾನು ಒಂದು ರಿಲೇಷನ್ ತೊಗೊಂಡಿದ್ದೀನಿ R, ಆ್ಯಂಡ್ ದಿಸ್ ರಿಲೇಷನ್ ಇಸ್ ಟೇಕನ್ ಫ್ರಮ್ ವೇರ್? ಇಸ್ ಟೇಕನ್ ಫ್ರಮ್ ಒನ್ ಫ್ಯಾಮಿಲಿ, ಆ್ಯಂಡ್ ದಟ್ ಫ್ಯಾಮಿಲಿ ಈಸ್ ಕಾಲ್ಡ್ ಸೆಟ್ A. ಕರೆಕ್ಟಾ? ಇವಾಗ ಇಲ್ಲಿ ನೋಡಿ, ಈ ಫ್ಯಾಮಿಲಿಯಲ್ಲಿ ನಿಮಗೆ 1, 1, 2, 2, 3, 3. 1, 1, 2, 2, 3, 3. 1, 1 ಇಲ್ಲಿ 1 ಇದೆಯಾ? 1, 1, 2 ಇದೆಯಾ? 2, 2, 3 ಇದೆಯಾ? 3, 3. ಈ ಥರ ಆ ಸೆಟ್ ಏನಲ್ಲಿ ಏನೇನು ಎಲಿಮೆಂಟ್ಸ್ ಇದೆಯೋ ಅದು ಎಲ್ಲದಕ್ಕೂ ಕೂಡ
ಏನಿರಬೇಕು, ಸೇಮ್ ಎಲಿಮೆಂಟ್ಸ್ ಆರ್ಡರ್ಡ್ ಪೇರ್ಸ್ ಇದ್ದರೆ 1 1 2 2 3 3 4 4 ಅಂತಿದ್ರೆ ವಿ ಕ್ಯಾನ್ ಕಾಲ್ ದ್ಯಾಟ್ ಪರ್ಟಿಕ್ಯುಲರ್ ರಿಲೇಷನ್ ಆಸ್ ವಾಟ್, ಏನಂತ ಕರಿತೀವಿ, ರಿಫ್ಲೆಕ್ಸಿವ್ ಅಂತ ಕರಿತೀವಿ. ಸರಿನಾ? ಸೊ ಈಗ ಇಲ್ಲಿ ನೋಡಿ, ನಾನು ಇದನ್ನು ಜನರಲ್ ಆಗಿ ಹೆಂಗೆ ಬರಿತೀವಿ, ಫಾರ್ ಆಲ್ ಎ ಕಮ ಎ ಬಿಲಾಂಗ್ಸ್ ಟು ಆರ್. ನಮ್ಮ ರಿಲೇಷನಲ್ಲಿ, ಈ ರಿಲೇಷನಲ್ಲಿ ನಮಗೆ 1 ಇದೆಯಾ, 1 ಕಮ 1 ಇದೆ, 2 ಇದೆಯಾ, 2 ಕಮ 2 ಇದೆ, 3 ಇದೆಯಾ, 3 ಕಮ 3 ಇದೆ. ದೇರ್ ಫೋರ್ ಇಟ್ ಈಸ್ ರಿಫ್ಲೆಕ್ಸಿವ್. ಕ್ಲಿಯರಾ? ಬಟ್ ಈ 3 ಎಲಿಮೆಂಟ್ಸ್ನ ಎಲ್ಲಿಂದ ತೊಗೊಂಡಿದ್ದೀವಿ ನಾವು? 1 ಆಗ್ಬೋದು, 2 ಆಗ್ಬೋದು, 3 ಆಗ್ಬೋದು. ಎಲ್ಲಿಂದ ತೊಗೊಂಡಿದ್ದೀವಿ? ಫಾರ್ ಆಲ್ 1 2 3 ಬಿಲಾಂಗ್ಸ್ ಟು ವಿಚ್ ಫ್ಯಾಮಿಲಿ? ಫ್ಯಾಮಿಲಿ ಎ. ಫ್ಯಾಮಿಲಿ ಅಂದರೆ ಏನಿಲ್ಲಿ? ಸೆಟ್ ಅಲ್ವಾ? ಅಂದರೆ ಇಲ್ಲಿ ನಾನು 1 ಬರ್ದಿದ್ದೀನಿ, 2 ಬರ್ದಿದ್ದೀನಿ, 3 ಬರ್ದಿದ್ದೀನಿ. ಈ ಮೂರು ಮೆಂಬರ್ಸ್ನ, ದೀಸ್ 3 ಮೆಂಬರ್ಸ್ ಆರ್ ಟೇಕನ್ ಫ್ರಮ್ ವೇರ್? ಅದನ್ನು ಬರೀಬೇಕು ನಾವು. ಎಲ್ಲಿಂದ ತೊಗೊಂಡಿದ್ದೀವಿ? ಎಲ್ಲಿಂದ? ಸೆಟ್ ಎ ಇಂದ ತೊಗೊಂಡಿದ್ದೀವಿ. ಆ್ಯಂಡ್ ಈ 3 ಮೆಂಬರ್ಸ್ಗೂ ಒಂದು ರಿಲೇಷನ್ಶಿಪ್ ಡಿಫೈನ್ ಮಾಡ್ತಿದ್ದೀವಿ. ಸೊ ಲೆಟ್ ಮಿ ಗಿವ್ ಒನ್ ಮೋರ್ ಎಕ್ಸಾಂಪಲ್ ನಾವು. ಫಾರ್ ಎಕ್ಸಾಂಪಲ್, ಇಫ್ ಐ ರೈಟ್ ಆರ್ ಇಸ್ ಈಕ್ವಲ್ ಟು 1 ಕಮ 1 3 ಕಮ 3. ಸರಿನಾ? ಫಾರ್ ಆಲ್ ಐ ಕ್ಯಾನ್ ಸೇ 1 comma 3 belongs to set A. Now, can I call this as a reflexive relation? So, can I call this as a reflexive relation? ಯೋಚನೆ ಮಾಡಿ. ಕರೆಯೋಕ್ಕಾಗಲ್ಲ. ಏನಕ್ಕೆ ಇದನ್ನು ನಾನು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರೆಯೋಕ್ಕಾಗಲ್ಲ ಅಂತಂದರೆ, ರಿಮೆಂಬರ್, ಫಾರ್ ಎವ್ರಿ ಎ ಬಿಲಾಂಗ್ಸ್ ಟು ಎ ಅಂದರೆ ಈ ಸೆಟ್ ಏನಲ್ಲಿ 1 2 3 ಇದ್ದರೆ ನಾವು ರಿಫ್ಲೆಕ್ಸಿವ್ ಅಂತ ಕರೀಬೇಕು ಅಂದರೆ 1 1 ಇರಬೇಕು, 2 2 ಇರಬೇಕು, 3 3 ಇರಬೇಕು. ಬಟ್ ನಾನು ಇಲ್ಲೊಂದು ರಿಲೇಷನ್ ಕೊಟ್ಟಿದ್ದೀನಿ. ಅಫ್ಕೋರ್ಸ್ ಐ ಹ್ಯಾಡ್ ಗಿವೆನ್ ಒನ್ ರಿಲೇಷನ್ ಹಿಯರ್. ದಿಸ್ ರಿಲೇಷನ್ ಈಸ್ ಡಿಫೈನ್ಡ್ ಆನ್ ವಿಚ್ ಫ್ಯಾಮಿಲಿ? ಆನ್ ದಿಸ್ ಫ್ಯಾಮಿಲಿ. ಇಲ್ಲೇನಾಗ್ತದೆ ನೋಡಿ, 1 1 ಇದೆ, 3 3 ಇದೆ, ಬಟ್ 2 2 ಇಲ್ಲ. ದೇರ್ ಫೋರ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಈ ಥರ ರಿಲೇಷನ್ಗೆ ನಾವೇನಂತ ಕರಿತೀವಿ? ಐಡೆಂಟಿಟಿ ರಿಲೇಷನ್. ಏನಂತ ಕರೀತಾರೆ? ಐಡೆಂಟಿಟಿ ರಿಲೇಷನ್. ಕ್ಲಿಯರಾ? ಸೊ ಐಡೆಂಟಿಟಿ ರಿಲೇಷನ್ ಅಂದರೆ ಏನಾಯ್ತು ಈಗ? ಯೋಚನೆ ಮಾಡಿ. ರಿಫ್ಲೆಕ್ಸಿವೇನೆ, ಬಟ್ ರಿಫ್ಲೆಕ್ಸಿವ್ ಥರ ಎಲ್ಲ ಇರಬೇಕು ಅನ್ನೋ ರೂಲ್ ಇಲ್ಲ. ಯಾವುದಾದ್ರೂ ಒಂದು ಮಿಸ್ ಆಗ್ಬೋದು. ಈಗ 2 2 ಇಸ್ ಮಿಸ್ಸಿಂಗ್. 2 2 ಮಿಸ್ ಆದರೆ ಇಟ್ ಈಸ್ ನಾಟ್ ಅ ರಿಫ್ಲೆಕ್ಸಿವ್, ಬಟ್ ವಿ ಕಾಲ್ ಸಮಥಿಂಗ್ ಕಾಲ್ಡ್ ಆಸ್ ವಾಟ್? ಐಡೆಂಟಿಟಿ ರಿಲೇಷನ್. ಹೋಪ್ ಯು ಆರ್ ಕ್ಲಿಯರ್. ಸೊ ಐಡೆಂಟಿಟಿ ರಿಲೇಷನ್ಗೂ ರಿಫ್ಲೆಕ್ಸಿವ್ಗೂ ಏನು ವ್ಯತ್ಯಾಸ? ಸಪೋಸ್ ನಾನೀಗ ಒಂದು ಸೆಟ್ ಎ ತೊಗೊಳ್ತೀನಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎಕ್ಸ್ ವೈ. ನೀವು ಇದನ್ನು ರಿಫ್ಲೆಕ್ಸಿವ್ ಅಂತ ಬರೀಬೇಕು ಅಂತಂದರೆ ನಿಮಗೆ ಎಕ್ಸ್ ಕಮ ಎಕ್ಸು ಇರಬೇಕು, ವೈ ಕಮ ವೈನೂ ಇರಬೇಕು. ಆವಾಗ ಇದು ರಿಫ್ಲೆಕ್ಸಿವ್ ಆಗುತ್ತೆ. ಬಿಕಾಸ್ ಎಕ್ಸ್ಗೆ ಎಕ್ಸ್ ಕಮ ಎಕ್ಸ್, ವೈಗೆ ವೈ ಕಮ ವೈ. ಈ ಫ್ಯಾಮ್ಲಿನಲ್ಲಿರೋ ಪ್ರತಿಯೊಂದು ಮೆಂಬರ್ಸ್ಗೂ ಅವ್ರ ಮೇಲೆ ಅವ್ರಿಗೆ ಒಂದು ರಿಲೇಷನ್ನ ಡಿಫೈನ್ ಮಾಡಿರ್ತೀವಿ. ಸಪೋಸ್ ನಾನು ಏನಾದರೂ ಈ ಥರ ಬರದೆ ಅಂದ್ಕೊಳ್ಳಿ, ವೈ ಕಮ ವೈ ಇತ್ತು ಅಂದ್ಕೊಳ್ಳಿ. ನಾವು ದಿಸ್ ಈಸ್ ನಾಟ್ ಅ ರಿಫ್ಲೆಕ್ಸಿವ್ ರಿಲೇಷನ್, ಬಟ್ ದಿಸ್ ಈಸ್ ಆ್ಯನ್ ಐಡೆಂಟಿಟಿ ರಿಲೇಷನ್. ಸೊ ವೈ ಇಟ್ ಈಸ್ ಕಾಲ್ಡ್ ಐಡೆಂಟಿಟಿ ರಿಲೇಷನ್? ಬಿಕಾಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು? ಎಕ್ಸ್ ವೈ. ಬಟ್ ನಾವು ತಗೊಳ್ತಿರೋ ರಿಲೇಷನಲ್ಲಿ ಯಾರಿದ್ದಾರೆ? ಓನ್ಲಿ ವೈ ಇದೆ, ಬಟ್ ಎಕ್ಸ್ ಇಲ್ಲ. ದೇರ್ ಫೋರ್ ದಿಸ್ ಇಸ್ ಕಾಲ್ಡ್ as ವಾಟ್? ಐಡೆಂಟಿಟಿ ರಿಲೇಷನ್. ಆ್ಯಂಡ್ ದಿಸ್ ಇಸ್ ಕಾಲ್ಡ್ as ವಾಟ್? ಗುಡ್. ಏನಂತ ಕರಿತೀವಿ? ರಿಫ್ಲೆಕ್ಸಿವ್ ರಿಲೇಷನ್. ನಾರ್ಮಲ್ ಆಗಿ ಇನ್ ಜನರಲ್ ಕೇಸಲ್ಲಿ ರಿಫ್ಲೆಕ್ಸಿವ್ಗೆ ಎಕ್ಸಾಂಪಲ್ ಏನಂತ ಕೊಡ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಐ ಆಮ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್. There are lakhs of people who are staying in Bangalore. Here one thing is common, Bangalore place. Athwa I go to Radhakrishna Public School for teaching. ನನ್ನ ಸ್ಟೂಡೆಂಟ್ ಆಯಿತಾ, ಯಾರೋ ಒಬ್ಬರು ಬರ್ತಾರೆ ರಾಧಾಕೃಷ್ಣ ಪಬ್ಲಿಕ್ ಸ್ಕೂಲಿಗೆ ಬರ್ತಾರೆ, ಅಥವಾ ನನ್ನ ಕೊಳಿಗೊಬ್ಬರು ರಾಧಾಕೃಷ್ಣ ಪಬ್ಲಿಕ್ ಸ್ಕೂಲಿಗೆ ಬರ್ತಾರೆ. ಇಲ್ಲಿ ನನಗಾಗಲಿ, ನನ್ನ ಕೊಳಿಗಾಗಲಿ, ಅಥವಾ ನನ್ನ ಸ್ಟೂಡೆಂಟ್ಸ್ಗಾಗಲಿ, ಯಾರಿಗೇ ಆಗಲಿ ಕಾಮನ್ ಥಿಂಗ್ ಏನಿಲ್ಲಿ? ಸ್ಕೂಲ್. ಸೊ ವೆನ್ ಅವರ್ ಪ್ಲೇಸಸ್ ವೆಲ್ಕಮ್, ಪ್ಲೇಸಸ್ ಬಂದರೆ ರಿಮೆಂಬರ್ ದಟ್ ಈಸ್ ರಿಫ್ಲೆಕ್ಸಿವ್. ಬಿಕಾಸ್ ನಾನು ಬೆಂಗಳೂರಲ್ಲೇ ಇದ್ದೀನಿ, ನನ್ನ ಜೊತೆ ಎಷ್ಟೊಂದು ಜನ ಬೆಂಗಳೂರಲ್ಲೇ ಇದ್ದಾರೆ. ಇಲ್ಲಿ ನಾನು ಅವ್ರಿಗೆ ರಿಲೇಷನ್ ನೋಡಬೇಡಿ, ನನಗೂ ಪ್ಲೇಸ್ಗೂ ರಿಲೇಷನ್ ನೋಡಿ. ನನಗೂ ಬೆಂಗಳೂರಿಗೂ, ಅವ್ರಿಗೂ ಬೆಂಗಳೂರಿಗೂ. ಸೊ ಒನ್ ಥಿಂಗ್ ಇಸ್ ಕಾಮನ್ ಹಿಯರ್, ಬ್ಯಾಂಗ್ಳೂರ್. ವೆನ್ ಎವರ್ ಇಟ್ ಕಮ್ಸ್ ಟು ಪ್ಲೇಸ್, ದಟ್ ರಿಮೆಂಬರ್ ರಿಫ್ಲೆಕ್ಸಿವ್. ಅದೇ ಥರ ಪ್ಯಾರಲಲ್ ಆಯಿತಾ, ಒಂದು ಲೈನ್ ಇರುತ್ತೆ ಅಂದ್ಕೊಳ್ಳಿ, ಇದು ಒಂದು ಲೈನ್ ಅಂದ್ಕೊಳ್ಳೋಣ. ಆಲ್ವೇಸ್ ರಿಮೆಂಬರ್ ಎ ಲೈನ್ ಇಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್. ಆಲ್ವೇಸ್ ರಿಮೆಂಬರ್ ದಿಸ್. ಆ ಲೈನು ಅದಕ್ಕೆ ಅದೇ ಪ್ಯಾರಲಲ್ ಆಗಿರುತ್ತೆ. ಅಂದರೆ L1 ಇಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್ ಅಂತ ಅರ್ಥ. ಮುಂದೆ ನಿಮಗೆ ಅರ್ಥ ಆಗುತ್ತೆ, ಬಟ್ ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೊಳ್ಳಿ, ಸರಿನಾ? ನೆಕ್ಸ್ಟ್ ನಾವು ತೊಗೊಳ್ಳೋದೇನು ಅಂದರೆ
ಸಿಮೆಟ್ರಿಕ್ ರಿಲೇಷನ್ ಅಂತ, ಆಯಿತಾ? ಯಾವುದು? ಸಿಮೆಟ್ರಿಕ್. ಸೊ ಈಗ ಎರಡು ರಿಲೇಷನ್ಶಿಪ್ಸ್ ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು. ಸೊ ನೆಕ್ಸ್ಟ್ ನಾವು ತೊಗೊಳ್ಳೋದು ಈ ಸಿಮೆಟ್ರಿಕ್ ರಿಲೇಷನ್ ಅಂತಂದರೆ ಸಿಂಪಲಾಗಿ ಹೇಳ್ತೀನಿ ನೋಡಿ. ನನ್ನ ಕಡೆಯಿಂದ ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಡಿಫೈನಿಂಗ್ ರಿಲೇಷನ್ಶಿಪ್ ಫ್ರೇಮ್, ನನಗೂ ನನ್ನ ಬ್ರದರ್ಗೂ ಒಂದು ರಿಲೇಷನ್ಶಿಪ್ ಡಿಫೈನ್ ಮಾಡ್ತೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮನೋಜ್ ಈಸ್ ದಿ ಬ್ರದರ್ ಆಫ್ ಮಹೇಶ್ ಅಂತ ಅಂದ್ಕೊಳ್ಳೋಣ. ಸೊ ಮನೋಜ್ ಇಸ್ ದಿ ಬ್ರದರ್ ಆಫ್ ಮಹೇಶ್. ಉಲ್ಟಾ ನೋಡಿ, ಮೀನಿಂಗ್ ಸೇಮ್ ಬರುತ್ತಾ, ಬೇರೆ ಬೇರೆ ಬರುತ್ತಾ? ಮಹೇಶ್ ಇಸ್ ದಿ ಬ್ರದರ್ ಆಫ್ ಮನೋಜ್ ಅಂದರೆ ಈಗ ನಾವು ಒಂದು ಸೆಟ್ ತೊಗೊಳ್ತೀವಿ, ಒಂದು ಫ್ಯಾಮಿಲಿ ತೊಗೊಳ್ತೀವಿ. ಆ ಫ್ಯಾಮಿಲಿ ಒಳಗಡೆ ರಿಲೇಷನ್ಶಿಪ್ಸ್ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ಈಗ ನನ್ನಿಂದ ಆ ಕಡೆಗೆ ಒಂದು ರಿಲೇಷನ್ಶಿಪ್ ಆಗ್ತಿದ್ದೀರ, ದಟ್ ಈಸ್ ಮನೋಜ್ ಇಸ್ ದಿ ಬ್ರದರ್ ಆಫ್ ಮಹೇಶ್. ಅದೇ ಥರ ರಿವರ್ಸಲ್ಲಿ ನೋಡಿ, ಮಹೇಶ್ ಇಸ್ ದಿ ಬ್ರದರ್ ಆಫ್ ಮನೋಜ್. ಮೀನಿಂಗ್ ಚೇಂಜ್ ಆಗಬಾರ್ದು. ಈ ಕಡೆಯಿಂದ ಹೇಳಿದ್ರು ಸರಿ, ಆ ಕಡೆಯಿಂದ ಹೇಳಿದ್ರು ಸರಿ, ಮೀನಿಂಗ್ ಚೇಂಜ್ ಆಗಬಾರ್ದು. ಆ ಥರ ರಿಲೇಷನ್ಸ್ಗೆ ಏನಂತ ಕರಿತೀವಿ? ಸಿಮೆಟ್ರಿಕ್ ರಿಲೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್, ದಿಸ್ ಇಸ್ ಒನ್ ಎಕ್ಸಾಂಪಲ್. ಲೆಟ್ ಅಸ್ ಟೇಕ್ ಎಕ್ಸ್ ಈಸ್ ದಿ ಸಿಸ್ಟರ್ ಆಫ್ ವೈ. ಎಕ್ಸ್ ಇಸ್ ದಿ ಸಿಸ್ಟರ್ ಆಫ್ ವೈ. ಇನ್ನೂ ಸಿಂಪಲಾಗಿ ಹೇಳ್ತೀನಿ ನೋಡಿ ನಿಮಗೆ. ಲೆಟ್ ಅಸ್ ಟೇಕ್ ಸ್ನೇಹ ಈಸ್ ದಿ ಸಿಸ್ಟರ್ ಆಫ್ ಭರತ್. ಸೊ ಸ್ನೇಹ ಇಸ್ ದಿ ಸಿಸ್ಟರ್ ಆಫ್ ಭರತ್ ಅಂತ, ಸರಿನಾ? ಈಗ ಸ್ನೇಹ ಇಸ್ ದಿ ಸಿಸ್ಟರ್ ಆಫ್ ಭರತ್, ಉಲ್ಟಾ ನೋಡಿದ್ರೆ ಮೀನಿಂಗ್ ಚೇಂಜ್ ಆಗುತ್ತೆ ತಾನೆ. ಬಿಕಾಸ್ ಭರತ್ ಕೆನಾಟ್ ಬಿ ಎ ಸಿಸ್ಟರ್ ಆಫ್ ಸ್ನೇಹ, ಬಟ್ ಭರತ್ ಇಸ್ ದಿ ಬ್ರದರ್ ಆಫ್ ಸ್ನೇಹ. ದೇರ್ ಫಾರ್ ದಿಸ್ ಪರ್ಟಿಕ್ಯುಲರ್ ರಿಲೇಷನ್ ಈಸ್ ನಾಟ್ ಸಿಮೆಟ್ರಿಕ್. ಯಾಕೆ? ಸಿಂಪಲ್. ಸಿಮೆಟ್ರಿಕ್ ಅಂದರೆ ಈ ಕಡೆಯಿಂದ ನೋಡಿದ್ರೂ ಅದೇ ಮೀನಿಂಗ್ ಬರಬೇಕು, ಆ ಕಡೆಯಿಂದ ನೋಡಿದ್ರೂ ಸೇಮ್ ಮೀನಿಂಗ್ ಬರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಕಾಲ್ ದಮ್ ಆಸ್ ಎ ಸಿಮೆಟ್ರಿಕ್. ಇಲ್ಲಿ ಬ್ರದರ್ ಅನ್ನೋದು ಸಿಮೆಟ್ರಿಕ್, ಕರೆಕ್ಟಾ? ಕ್ಯಾನ್ ಇಟ್ ಬಿ ಎ ರಿಫ್ಲೆಕ್ಸಿವ್? ಫಾರ್ ಎಕ್ಸಾಂಪಲ್ ಮನೋಜ್, ನಾನೇ ಬ್ರದರ್ ಆಗೋಕ್ಕೆ ಸಾಧ್ಯ ಆಗುತ್ತಾ? ಮನೋಜ್ ಇಸ್ ದಿ ಬ್ರದರ್ ಆಫ್ ಮನೋಜ್. ಹೌ ಸಿಲ್ಲಿ ಇಟ್ ಈಸ್, ಕರೆಕ್ಟ್ ತಾನೆ? ಆಗಲ್ಲ. ದೇರ್ ಫೋರ್ ದಿಸ್ ಪರ್ಟಿಕ್ಯುಲರ್ ರಿಲೇಷನ್ ವಾಟ್ ಎವರ್ ಐ ಆಮ್ ಡಿಫೈನಿಂಗ್ ವಿದಿನ್ ಮೈ ಫ್ಯಾಮಿಲಿ ಅಂದ್ಕೊಳ್ಳಿ, ವಿದಿನ್ ಮೈ ಫ್ಯಾಮಿಲಿ ಐ ಆಮ್ ಗಿವಿಂಗ್ ಸಮ್ ಎಕ್ಸಾಂಪಲ್ಸ್ ಹಿಯರ್. Manoj cannot be a brother of Manoj itself, therefore it is not reflexive. Forget about it. Symmetric, yes, Manoj is the brother of Mahesh or Mahesh is the brother of Manoj. Both holds good, same, done. Sneha is the sister of Bharat. Opposite nodi, Bharat sister of Sneha. Tho kanji pinji tho hengidella ಅಸಹ್ಯವಾಗಿದೆ, ಆಗಲ್ಲ. ಕರೆಕ್ಟ್ ತಾನೆ? ಮೀನಿಂಗ್ ಏನಾಗೋಯ್ತು? ಚೇಂಜ್ ಆಗೋಯ್ತು. Therefore it is not symmetric. Let us take one more example. I have line 1 here, I have line 2 here. Now I can say that L1 is parallel to L2. Opposite in the odi, L2 is parallel to L1. Both are one and the same. Meaning ಏನಾದರೂ ಚೇಂಜ್ ಆಗುತ್ತಾ? L1 parallel to L2 ಅಂದರೆ ಏನಾಯಿತು, L2 parallel ಅಂದರೆ L1 ಏನಾಯಿತು? ಎರಡೂ ಒಂದೇ, ಕರೆಕ್ಟ್ ಅಲ್ವಾ? ಸೊ ದೇರ್ ಫೋರ್ ದಿಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಸಿಮೆಟ್ರಿಕ್. ಫಾರ್ ಎಕ್ಸಾಂಪಲ್ ಒನ್ ಮೋರ್ ಎಕ್ಸಾಂಪಲ್ ವಿ ವಿಲ್ ಟೇಕ್ ನೌ. ದಟ್ ಈಸ್, let us take Ram is the husband of Sita. Ram is the husband of Sita. ಚೆಕ್ ಮಾಡಿಪ್ಪ. ಫೈನ್. ಈ ಕಡೆಯಿಂದ ನೋಡಬೇಕು ಅಂದರೆ ಫಸ್ಟು ನೀವು ರಿಫ್ಲೆಕ್ಸಿವ್ ಚೆಕ್ ಮಾಡಿ. ರಾಮ್ ಇಸ್ ದಿ ಹಸ್ಬೆಂಡ್ ಆಫ್ ರಾಮ್, ಅಯ್ಯೋ ಆಗಲ್ಲ, ಕರೆಕ್ಟ್ ಅಲ್ವಾ? ಸೊ ರಾಮ್ ಇಸ್ ದಿ ಹಸ್ಬೆಂಡ್ ಆಫ್ ಸೀತಾ, ವೆಲ್ ಆ್ಯಂಡ್ ಗುಡ್, ಅಗ್ರಿ. ಉಲ್ಟಾ ನೋಡಿದ್ರೆ ಸೀತಾ ಇಸ್ ದಿ ಹಸ್ಬೆಂಡ್ ಆಫ್ ರಾಮ್, ನೋ ದಟ್ಸ್ ರಾಂಗ್. ಸೀತಾ ಇಸ್ ದಿ wife of Ram. So meaning ಏನಾಯಿತು? ಚೇಂಜ್ ಆಯಿತು. therefore even this is also not an example for good. that is symmetric relation. ಆಯಿತಾ? ಸೊ ಸಿಮೆಟ್ರಿಕ್ ರಿಲೇಷನ್ ಅಂದರೆ ಏನಂತ ಹೇಳ್ತಾ ಇದ್ದೀನಿ ನಿಮಗೆ ಮೀನಿಂಗ್ ಚೇಂಜ್ ಆಗಬಾರ್ದು. ವೆದರ್ ಯು ಆರ್ ಲುಕಿಂಗ್ ದ ಮೀನಿಂಗ್ ಫ್ರಮ್ ಐದರ್ ದಿಸ್ ಸೈಡ್ ಟು ದಟ್ ಸೈಡ್ ಆರ್ ದಟ್ ಸೈಡ್ ಟು ದಿಸ್ ಸೈಡ್, ಇಟ್ ಶುಡ್ ರಿಮೇನ್ ಸೇಮ್. ಇದನ್ನು ಹೆಂಗೆ ಬರೀತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಸೆಟ್ ಎ ಈಸ್ ಈಕ್ವಲ್ ಟು ಒನ್, ಜನರಲಾಗಿ ಹೆಂಗೆ ಬರಿತೀವಿ ಅಂದರೆ, ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಅ ಗಿವೆನ್ ರಿಲೇಷನ್, ದೆನ್ ಬಿ ಕಮ ಎ ಶುಡ್ ಆಲ್ಸೋ ಬಿಲಾಂಗ್ಸ್ ಟು ಅ ಗಿವೆನ್ ರಿಲೇಷನ್ ವೇರ್ ಎ ಬಿ is taken from the given set. given set ಅಂದ್ರೇನು? given family, ಕರೆಕ್ಟ್ ಅಲ್ವಾ? ಇದಕ್ಕೆ ಒಂದು ಎಕ್ಸಾಂಪಲ್ ಹೆಂಗೆ ತೊಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಸೆಟ್ ಎ ಈಸ್ ಈಕ್ವಲ್ ಟು 1 2 3 ಅಂತ ಅಂದ್ಕೊಳ್ಳೋಣ. ಇದು ಒಂದು ಸೆಟ್, ಇದು ಒಂದು ಫ್ಯಾಮಿಲಿ. ಈ ಫ್ಯಾಮಿಲಿ ಒಳಗಡೆ ನಾನು ಒಂದು ರಿಲೇಷನ್ಶಿಪ್ ಕೊಡ್ತೀನಿ, 1 3 3 1 ಇಷ್ಟೇ ಕೊಡೋದು ನಾನು,
ಇದು ಒಂದು ರಿಲೇಷನ್ಶಿಪ್. ದಿಸ್ ಇಸ್ ಒನ್ ರಿಲೇಷನ್ಶಿಪ್ ಟೇಕನ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಫ್ಯಾಮಿಲಿ. ಸೊ ದಿಸ್ 1 and 3 is taken from which family? From family A. ಕರೆಕ್ಟಾ? ರೈಟ್. ಸೊ ಈ 1 ಮತ್ತು 3 ಯಾವ ಫ್ಯಾಮಿಲಿಯಿಂದ ತೊಗೊಂಡೆ? ಫ್ಯಾಮಿಲಿ ಎ. ಹೋಪ್ ಐ ಆಮ್ ಕ್ಲಿಯರ್. ಕರೆಕ್ಟ್ ತಾನೆ? ಇದು ರಿಲೇಷನ್. ಈ ರಿಲೇಷನ್ ಯಾರ ಮೇಲೆ ಡಿಫೈನ್ ಮಾಡ್ತಿದ್ದೀನಿ ನಾನು? ಎಸ್, ದಿಸ್ ಫ್ಯಾಮಿಲಿ is defined on, this relationship is defined on set A and that is the family A. ಅದಕ್ಕೆ ಇವರೆಲ್ಲ ಮೆಂಬರ್ಸ್. ಇವರು ಈ 1 3 3 1 ಇವೆಲ್ಲ ರಿಲೇಷನ್ಸು ಆ್ಯಂಡ್ 1 3 ಅನ್ನೋದು ಮೆಂಬರ್ಸ್. ಈ ಮೆಂಬರ್ಸ್ ಎಲ್ಲಿ ಸೇರಿರೋರು? ಯಾವ ಫ್ಯಾಮಿಲಿಗೆ ಸೇರಿರೋರು? ಸೆಟ್ ಎಗೆ ಸೇರಿರೋರು. ಇವಾಗ ನೋಡಿ, ಸಿಮೆಟ್ರಿಕ್ ಆಗುತ್ತಾ ಆಗಲ್ವಾ? ನೋಡಿ, 1, 3 ಇದೆ, 3, 1 ಕೂಡ ಇದೆ. ದೇರ್ಫೋರ್ ಇಟ್ ಈಸ್ ಸಿಮೆಟ್ರಿಕ್. ಅಂದರೆ ಮನೋಜ್ ಇಸ್ ದಿ ಬ್ರದರ್ ಆಫ್ ಮಹೇಶ್, ಮಹೇಶ್ ಇಸ್ ದಿ ಬ್ರದರ್ ಆಫ್ ಮನೋಜ್. ಎರಡು ಹೋಲ್ಡ್ ಗುಡ್ ಆಗಬೇಕು. ಅಂದರೆ ಇಲ್ಲಿ ನಾರ್ಮಲ್ ಆಗಿ ತೊಗೋಬೇಕು. ಅಂದರೆ ನಮಗೆ A, B ಇತ್ತು ಅಂದ್ಕೊಳ್ಳಿ. ಇದು A, ಇದು B. B, A ಕೂಡ ಇರಬೇಕು. ಮನೋಜ್ ಇಸ್ ದಿ ಬ್ರದರ್ ಆಫ್ ಮಹೇಶ್ ಇದ್ದರೆ ಮಹೇಶ್ ಇಸ್ ದಿ ಬ್ರದರ್ ಆಫ್ ಮನೋಜ್ ಅನ್ನೋದು ಕೂಡ ಇರಬೇಕು. ದಟ್ ಈಸ್ 1, 3 ಇದ್ದರೆ 3, 1 ಕೂಡ ಇರಲೇಬೇಕು. ಕ್ಲಿಯರಾ? ಸೊ ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. Now I am going to take one more relation like 1, 2, then 2, 1, then 3, 2. Now ಇದು ನಮಗೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆಗುತ್ತಾ ಆಗಲ್ವಾ ಚೆಕ್ ಮಾಡಿ. Can I call this as a symmetric relation now? Think. No, I cannot call this as a symmetric relation. Why? Because you can simply see 1, 2 ಇದೆ, 2, 1 ಇದೆ. So that is ಇದು A, ಇದು B ಅಂದರೆ ಇದು B, ಇದು A. Coming to this one now. A, B, that is 3, 2 ಇದೆ. ನಮ್ಮ ರಿಲೇಷನಲ್ಲಿ ಇದೆ. 3, 2 ಇದೆ that exist in our given relation. But 2, 3 does not exist in our given relation. ಕರೆಕ್ಟಾ? ಅಂದರೆ 3, 2 ಇದ್ದರೆ 2, 3 ಕೂಡ ಇರಬೇಕು. ಎಲ್ಲದಕ್ಕೂ ಚೆಕ್ ಮಾಡಿ. ಫಸ್ಟು ಇದಕ್ಕೆ ಚೆಕ್ ಮಾಡಬೇಕು, ಆಮೇಲೆ ಇದಕ್ಕೆ ಚೆಕ್ ಮಾಡಬೇಕು, ಆಮೇಲೆ ಇದಕ್ಕೆ ಚೆಕ್ ಮಾಡಿ. ಫಸ್ಟ್ ಇದಕ್ಕೆ ಚೆಕ್ ಮಾಡಿದೆ, 1, 2 ಇದೆ, 2, 1 ಇದೆ. ನೆಕ್ಸ್ಟ್ ಇದನ್ನು ತೊಗೊಂಡೆ, 2, 1 ಇದೆ, 1, 2 ಇದೆ, ಅಗ್ರೀಡ್. ಇಲ್ಲಿ ಬಂದೆ ಈಗ 3, 2 ಇದೆ, ಬಟ್ ಏನಿಲ್ಲ, 2, 3 ಇಲ್ಲ. ದೇರ್ಫೋರ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ನೀವು ಸಿಮೆಟ್ರಿಕ್ನ ಡಿಸ್ಕಸ್ ಮಾಡಬೇಕು ಅಂತಂದರೆ ಪಿಕ್ಔಟ್ ಈಚ್ ಆರ್ಡರ್ಡ್ ಪೇರ್. ಈ ಆರ್ಡರ್ ಪೇರ್ಗೆ 1, 2 ಇದೆಯಾ, 2, 1 ಇರಬೇಕು. ಆ ಥರ ಚೆಕ್ ಮಾಡ್ಕೊತ ಬರಬೇಕು. ಇಲ್ಲ ಅಂತಂದರೆ ಇಲ್ಲ. ಸೊ ಏನಿದೆ ನಮಗೆ 3, 2 ಇದೆ, 2, 3 ಇಲ್ಲ. ದೇರ್ಫೋರ್ ಇಟ್ ಈಸ್ ನಾಟ್ ಎ ಸಿಮೆಟ್ರಿಕ್ ರಿಲೇಷನ್. ಅರ್ಥ ಆಯ್ತಾ? ಸೊ 3 ರಿಲೇಷನ್ಸ್ ಹೇಳ್ಕೊಟ್ಟೆ. ಒನ್ ಈಸ್ ರಿಫ್ಲೆಕ್ಸಿವ್, ದ ಅದರ್ ಒನ್ ಈಸ್ ಸಿಮೆಟ್ರಿಕ್ ಆ್ಯಂಡ್ ದ ಅದರ್ ಒನ್ ಈಸ್ ಐಡೆಂಟಿಟಿ ರಿಲೇಷನ್. ಇನ್ನೊಂದು ಬಂದು ನಲ್ ರಿಲೇಷನ್ ಅಂತ, ನಲ್ ಅಥವಾ ಎಂಪ್ಟಿ ರಿಲೇಷನ್ ಅಂತ ಕರಿತೀವಿ. ಸೊ ಫೋರ್ತ್ ಒನ್, ನಲ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಂಪ್ಟಿ ರಿಲೇಷನ್. ಸೊ ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ನಲ್ ಅಥವಾ ಎಂಪ್ಟಿ ರಿಲೇಷನ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಇನ್ನೂ ಓದ್ತಾ ಇದ್ದೀರಾ, ನೀವು ಸ್ಟೂಡೆಂಟ್ಸ್ ಅಪ್ಪ. ಈಗ ನಿಮ್ಮ ಫ್ಯಾಮ್ಲಿನಲ್ಲಿ ಯಾರು ಇರ್ತಾರೆ? ಫಾದರ್, ಮದರ್, ಬ್ರದರ್, ಸಿಸ್ಟರ್ಸ್ ಆರ್ ವಾಟ್. ನಿಮಗಿನ್ನೂ ಮದುವೆ ಆಗಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಿಮ್ಮ ಫ್ಯಾಮ್ಲಿನಲ್ಲಿ ಇಲ್ಲದಿರೋರ ಜೊತೆಗೆ ಒಂದು ರಿಲೇಷನ್ಶಿಪ್ನ ನಾನು ಡಿಫೈನ್ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ A is equal to ಸೇಮ್ ಥಿಂಗ್ 1, 2, 3. ಇದರಲ್ಲಿ ನಾನು ಒಂದು ರಿಲೇಷನ್ಶಿಪ್ ಡಿಫೈನ್ ಮಾಡ್ತೀನಿ. R is equal to let's say 4, 3 and 4, 4. ಇದು ನಂದು ಒಂದು ರಿಲೇಷನ್. ಈಗ ನಾನು ಡಿಫೈನ್ ಮಾಡಿ ಸುಮ್ಮನೆ ಒಂದು ರಿಲೇಷನ್ಶಿಪ್ ಕೊಟ್ಟೆ, ಆಯಿತಾ? ದಿಸ್ ರಿಲೇಷನ್ಶಿಪ್ ಇಸ್ ಟೇಕನ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಫ್ಯಾಮಿಲಿ, ಆಯಿತಾ? ನೀವೆಲ್ಲಿ ಬೇಕಾದ್ರೆ ಬರ್ಕೋಬೋದು. ಫಾರ್ ಆಲ್ 4, 3 ಬಿಲಾಂಗ್ಸ್ ಟು ಸೆಟ್ ಎ. ಕರೆಕ್ಟಾ? ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದರೆ, ಈ 4, 3 ಇದೆಯಲ್ವಾ, ಈ 4, 3 ಅನ್ನೋದು ಈ 4 ಇದೆಯಲ್ಲ, ಈ 4 ಅನ್ನೋದು ನಮ್ಮ ಫ್ಯಾಮಿಲಿನಲ್ಲಿ ಇಲ್ಲವೇ ಇಲ್ವಲ್ಲ, ಹೌದಾ? ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಬೆಟರಾಗಿ ತೊಗೊಳ್ತೀನಿ ನೋಡಿ. ನಾನು ನಾರ್ಮಲಾಗಿ ಸೊ ಈಗ ಒಂದು ಎಕ್ಸಾಂಪಲ್ ನೋಡಿ. ಈಗ R is equal to A, B such that ಇದನ್ನೆಲ್ಲ ಹೆಂಗೆ ಪ್ರೊನೌನ್ಸ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತೀನಿ ನೋಡಿ. R is equal to A, B such that B is equal to A plus 3. ಸೊ B is equal to A plus 3 ಅಂದರೆ ನಿಮ್ಮ ರಿಲೇಷನ್ಶಿಪ್ ಏನಾಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ಎಗೆ 1 ತೊಗೋತೀರಾ ಅಂದ್ಕೊಳ್ಳೋಣ, ಡನ್.
ಸೊ ಎಗೆ 1 ತೊಗೊಂಡ್ರೆ ಬಿ ಎಷ್ಟು ಬರುತ್ತೆ ಈಗ 1 + 3 ಎಷ್ಟಾಯಿತು 4 ಕರೆಕ್ಟ್ ಅಲ್ವಾ. ಸೊ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ 3 ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ 3. ಈಗ ನಾವು ಎ ಫಸ್ಟ್ ಏನೇ ತಾನೇ ತೊಗೋಬೇಕು, ಎ ಎಷ್ಟು 1, ಹಂಗಂದರೆ ಬಿ ಎಷ್ಟು ಬರುತ್ತೆ ಈಗ, ಬಿ ಅಂದರೆ ಏನು ಎ ಪ್ಲಸ್ 3, ಎ ಎಷ್ಟೀಗ 1 + 3 ಅಂದರೆ ಎಷ್ಟಾಯಿತು 4. ಬಟ್ ನಮಗೆ ಈ 4 ಅನ್ನೋದು ಎಲ್ಲಿಲ್ಲ, ಕೊಟ್ಟಿರೋ ರಿಲೇಷನಲ್ಲಿಲ್ಲ, ಕೊಟ್ಟಿರೋ ಸೆಟ್ಟಲ್ಲೇ ಇಲ್ಲ. ದೇರ್ ಫೋರ್ ದಿಸ್ ರಿಲೇಷನ್ ಕೆನ್ ನಾಟ್ ಬಿ ಡಿಫೈನ್ಡ್ ಅಥವಾ ದಿಸ್ ರಿಲೇಷನ್ ಡಸ್ ನಾಟ್ ಎಕ್ಸಿಸ್ಟ್. ಅಂದರೆ ಇಲ್ಲೊಂದು ರಿಲೇಷನ್ ಕೊಟ್ಟಿದ್ದಾರೆ, ಇದು ಇದೆಯಾ ಇಲ್ವಾ ಚೆಕ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಅಲ್ಲಿ ಈ ರಿಲೇಷನ್ನ ಈ ಫ್ಯಾಮ್ಲಿನಲ್ಲಿ ಚೆಕ್ ಮಾಡೋಕ್ಕೆ ಹೇಳ್ತಿದ್ದಾರೆ. ನಾನು ಚೆಕ್ ಮಾಡಿದಾಗ ಏನು ಅನ್ನಿಸ್ತು ನನಗೆ, ಈ ಫ್ಯಾಮ್ಲಿನಲ್ಲಿ ಚೆಕ್ ಮಾಡಿದಾಗ ನನಗೆ ಎ ಕಮ ಬಿ ಏನು ಬರುತ್ತೆ 1,4 ಬರುತ್ತೆ. ಆ್ಯಂಡ್ 1,4 ಡಸ್ ನಾಟ್ ಎಕ್ಸಿಸ್ಟ್ ಇನ್ ದಿ ಗಿವನ್ set. 4 does not exist in the given set, therefore this becomes an empty relation ಅಥವಾ null relation. So that's all for now. ಈಗ ಇದನ್ನು ಪ್ರಾಪರಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಒನ್ ಮೋರ್ ರಿಲೇಷನ್ ಕಾಲ್ಡ್ ಟ್ರಾನ್ಸಿಟಿವ್ ರಿಲೇಷನ್. ಅದಾದಮೇಲೆ ಅಷ್ಟೇ, ಆಮೇಲೆ ಯೂನಿವರ್ಸಲ್ ರಿಲೇಷನ್ ಅಂತಿದೆ. ಅದಾದಮೇಲೆ ವಿಲ್ ಗೋ ಪ್ರಾಬ್ಲಮ್ಸ್ ಮಾಡ್ತಾ 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 ನಿಮಗೆ ಅಭ್ಯಾಸ ಆಗುತ್ತೆ. ಸೊ ರಿಮೆಂಬರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಐಡೆಂಟಿಟಿ ಆ್ಯಂಡ್ ನಲ್ ಆ್ಯಂಡ್ ಎಂಟಿ. ಬಟ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಎರಡು, ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಹ್ಯಾವ್ ಅ ನೈಸ್ ಡೇ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.